ಭೈರತಿ ಬಸವರಾಜುಗಾಗಿ ಕಾದು ಕುಳಿತ ಪೊಲೀಸರು. ಬಸವರಾಜುಗೆ ಸಾಲು ಸಾಲು ಪ್ರಶ್ನೆಯನ್ನ ಕೇಳೋದಕ್ಕೆ ಕಾಕಿ ಸಜ್ಜಾಗಿದೆ. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿರುವ ಪೊಲೀಸರು. ಆರೋಪಿ ಜಗ್ಗು ಹಾಗೂ ನಿಮಗೆ ಇರುವ ಸಂಬಂಧ ಏನು? ನಿಮ್ಮ ಬೆಂಬಲಿಗರಿಗೆ ಬಿಕ್ಲು ಶಿವನ ಹೆದರಿಸಲೇನಾದ್ರೂ ಹೇಳಿದ್ರ? ಅತ್ಯಾಪ್ತ ಬಳಗದಲ್ಲಿ ಜಗ್ಗು ಎಷ್ಟು ವರ್ಷದಿಂದ ಇದ್ದಾನೆ? ಆರೋಪಿಗಳು ಕೊಟ್ಟಿರುವ ಮಾಹಿತಿ ಮೇಲೂ ಕೂಡ ಪ್ರಶ್ನೆಗಳನ್ನ ಸಿದ್ಧ ಮಾಡಿಕೊಂಡಂತಹ ಪೊಲೀಸರು ಇವತ್ತು ಭೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾದ ತಕ್ಷಣ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳಿದ್ರೆ, ಈ ಹಿಂದೆ ಬಿಕ್ಲು ಶಿವು ನಿಮ್ಮ ಮೇಲೆ ದೂರು ಕೊಟ್ಟಿದ್ದು ಯಾಕೆ? ಭೈರತಿ ಬಸವರಾಜುಗಾಗಿ ಪೊಲೀಸರು ಕಾದು ಕುಳಿತು ಕೆಲವು ಪ್ರಶ್ನೆಗಳನ್ನ ರೆಡಿ ಇಟ್ಕೊಂಡಿದ್ದಾರೆ. ಭೈರತಿ ಬಸವರಾಜು ಬಂದ ತಕ್ಷಣ ಈ ಎಲ್ಲ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಅದಕ್ಕೆ ಸಮರ್ಪಕವಾದ ಉತ್ತರ ಅಂತ ಹೇಳಿ ಪೊಲೀಸರಿಗೆ ಅನಿಸಿದ್ರೆ ಅವ್ರನ್ನ ಕಳಿಸಬಹುದು, ಇಲ್ಲ ಅಂತ ಹೇಳಿದ್ರೆ ಅವರ ಬಂಧನವೂ ಕೂಡ ಮಾಡುವಂತ ಸಾಧ್ಯತೆಯೂ ಕಂಡು ಬರುತ್ತದೆ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜು ಅವರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರೋ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗಿ ತನಿಖಾ ತಂಡದ ಮುಂದೆ ಇವತ್ತು ಹಾಜರಾಗಿ ಅಂತ ಹೇಳಿದೆ. ಭೈರತಿ ಬಸವರಾಜು ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾರತೀನಗರ ಪೊಲೀಸ್ ಠಾಣೆಯ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಎಲ್ಲಿದ್ದಾರೆ ಹಾಗಾದ್ರೆ? ಇಷ್ಟೊತ್ತಿನ್ನೂ ಬಂದಿಲ್ಲ. 11:30 ಬರ್ತಾರೆ ಅಂತೇಳಿ ಹೇಳ್ತಾ ಇದ್ರು, ಇನ್ನೂ ಬಂದಿಲ್ಲ. ಭೈರತಿ ಬಸವರಾಜು ಮಾಜಿ ಸಚಿವರು, ಹಾಲಿ ಶಾಸಕರು, ಪ್ರಭಾವಿ ರಾಜಕಾರಣಿ. ಹೀಗೆಲ್ಲಿರುವಾಗ ಬಿಜೆಪಿಯವರು ಹೇಳ್ತಿರೋದು ಇವರನ್ನ ರಾಜಕೀಯವಾಗಿ ಮುಗಿಸುವಂತ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಬಿಕ್ಲು ಶಿವನ ತಾಯಿಯೇ ಹೇಳಿದ್ದಾರೆ ಭೈರತಿ ಬಸವರಾಜ್ಗೂ ಯಾವುದೇ ಸಂಬಂಧ ಇಲ್ಲ ಈ ಪ್ರಕರಣಕ್ಕೂ ಅಂತ. ಅದೆಲ್ಲದರ ಹೊರತಾಗಿ ಹೈಕೋರ್ಟೇ ಹೇಳಿರೋದ್ರಿಂದಾಗಿ ವಿಚಾರಣೆಗೆ ಹಾಜರಾಗಿ ಸತ್ಯಾಸತ್ಯತೆಯನ್ನಂತ ಹೇಳಬೇಕಾಗಿದೆ ಭೈರತಿ ಬಸವರಾಜ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಭೈರತಿ ಬಸವರಾಜು ಅವರು 11:30 ಬರ್ತಾರೆ ಅಂತ ಹೇಳ್ತಾ ಇದ್ರು, ಎಲ್ಲ ಕಾಯ್ತಾ ಇದ್ದಾರೆ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡೋದಕ್ಕೆ. ಎಲ್ಲಿದ್ದಾರಂತೆ? ಎಷ್ಟೊತ್ತಿಗೆ ಬರ್ತಾರೆ? ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಇವತ್ತೇ ಬರ್ತಾರಾ, ಬರಲ್ವಾ, ಏನು ಎತ್ತ ಧ್ರುವ? ರಂಜಿತ್, ಈಗ ಸದ್ಯ ಭಾರತೀನಗರ ಪೊಲೀಸರು ಭೈರತಿ ಬಸವರಾಜ್ಗಾಗಿ ಕಾಯ್ತಾ ಇದ್ದಾರೆ. ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಮೊನ್ನೆ ಗುರುವಾರ ನೋಟಿಸ್ ಕೊಡೋಕೆ ಹೋದಂತ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ ಭೈರತಿ ಬಸವರಾಜ್. ಯಾವಾಗ ಕೊಲೆ ಪ್ರಕರಣ ದಾಖಲಾಯಿತು, ಎಫ್ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರು ಬಂತು, ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಅದಾದ ನಂತರ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ ಅನ್ನುವಂತಹ ಯಾವ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇಲ್ಲ. ಅವರು ಈ ಸ್ಟೇಷನ್ಗೆ ಅಂದ್ರೆ 11:00 ಬರ್ತಾರೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಹೈಕೋರ್ಟ್ 11:00 ವಿಚಾರಣೆಗೆ ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನ ನೀಡಿತ್ತು. ಹೀಗಾಗಿ 11:30 ಅಥವಾ 12 ಗಂಟೆ ಸುಮಾರಿಗೆ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೇ ಕೂಡ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸದ್ಯ ಈಗ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರು ಕೂಡ ಇದ್ದಾರೆ. ಎಲ್ಲ ಅಂದ್ರೆ ಈ ಒಂದು ಭೈರತಿ ಬಸವರಾಜ್ ಅವರು ಬಂದ್ರೆ ಅವರಿಗೆ ಯಾವೆಲ್ಲ ಕ್ವಶನ್ ಕೇಳಬಹುದು ಎಲ್ಲವನ್ನ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಸದ್ಯ ಈಗ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ ಎನ್ನುವಂತ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಬರ್ತಾರೆ ಎನ್ನುವಂತ ಒಂದು ಸೂಚನೆ ಸಿಕ್ಕಿತ್ತಂತೆ, ಆದ್ರೆ ಈಗ ಅವರು ನಿವಾಸದಲ್ಲಿ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಆ ಅಜ್ಞಾತ ಸ್ಥಳದಿಂದ ಏನಾದ್ರೂ ಆಗಮಿಸ್ತಾರಾ ಎನ್ನುವಂಥದ್ದು. ಮುಖ್ಯವಾಗಿ ಇವತ್ತು ಸಂಜೆವರೆಗೂ ಕೂಡ ಬರಬಹುದು, ಆದ್ರೆ ಬರುವಂತ ಟೈಮ್ ಇದೆ. ಅವ್ರ ನೋಟಿಸ್ ಪ್ರಕಾರ 2 ದಿನದ ಒಳಗಾಗಿ ಬಂದು ಉತ್ತರವನ್ನ ನೀಡಬೇಕು ಅನ್ನುವಂಥದ್ದು ಇರೋದು. ಸೊ ಹಾಗಾಗಿ ಸಂಜೆವರೆಗೂ ಅವರು ಬರುವಂತ ಚಾನ್ಸಸ್ಗಳು ಇದಾವೆ. ಹಾಗಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಮುಂದಿನ ಯಾವ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಕೂಡ ಅವರು ಮುಂದೆ ಇವತ್ತು ಬಂದಿಲ್ಲ ಅಂದ್ರೆ ಹಿರಿಯ ಅಧಿಕಾರಿಗಳನ್ನ ಕೇಳಿ ಮುಂದಿನ ನಿರ್ಧಾರವನ್ನ ಕೂಡ ಮಾಡ್ತಾರೆ. ಸದ್ಯ ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪಗಳೇನಿದಾವೆ ಅವೆಲ್ಲವಕ್ಕೂ ಕೂಡ ಇವರು ಪ್ರಶ್ನೆಯನ್ನ ಸಿದ್ಧಪಡಿಸಿಕೊಂಡಿದ್ರು. ಆ ಪ್ರಶ್ನೆ ಅಂದ್ರೆ ಎಲ್ಲವನ್ನ ತಯಾರಿ ಮಾಡಿಕೊಂಡು ಪೊಲೀಸರು ಆಲ್ರೆಡಿ ಕಾಯ್ತಾ ಇದ್ದಾರೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂಡ ಬ್ಯಾರಿಗೇಡ್ ಅನ್ನ ಹಾಕಲಾಗಿದೆ. ಪೊಲೀಸರ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಒಂದ್ ವೇಳೆ ಹೆಚ್ಚಿನ ಅಂದ್ರೆ ಅವರ ಕಾರ್ಯಕರ್ತರು ಅಥವಾ ಬೆಂಬಲಿಗರ ಏನಾದರೂ ಠಾಣೆ ಬಳಿ ಬಂದು ಜಮಾವಣೆಗೊಂಡ್ರೆ ಯಾವುದೇ ತರಹದ ತೊಂದರೆ ಆಗಬಾರದು, ಜನರಿಗೆ ಸಮಸ್ಯೆ ಆಗಬಾರದು, ಟ್ರಾಫಿಕ್ಗೆ ಸಮಸ್ಯೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಪೊಲೀಸ್ ಠಾಣೆಯ ಮುಂಭಾಗದ ರಸ್ತೆಯನ್ನ ಕೂಡ ಸದ್ಯ ಈಗ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂಥದ್ದು ಕಳೆದ 3 ದಿನಗಳಿಂದ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಇವತ್ತು ಬರಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲೇ ಎಲ್ಲ ಸಿದ್ಧಪಡಿಸಿಕೊಂಡು ವಿಚಾರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸಿದ್ದಾರೆ. ರಂಜಿತ್, ಧ್ರುವ, ಮತ್ತೊಂದು ಕಡೆಯಲ್ಲಿ ನಾನಾ ಆಯಾಮಗಳಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ. ಭೈರತಿ ಬಸವರಾಜು ಮತ್ತೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಜಗ್ಗು ಇವರಿಗೂ ಬಹಳ ಒಳ್ಳೆ ಸಂಬಂಧ ಇತ್ತು.
ಭೈರತಿ ಬಸವರಾಜು ಅವರ ಕುಮ್ಮಕ್ಕಿದೆ ಅನ್ನೋದೆಲ್ಲವೂ ಕೂಡ ಅನುಮಾನ. ಯಾಕೆ ಭೈರತಿ ಬಸವರಾಜು ಅವರ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನುಮಾನ ಇರೋದು? ಹಾಗೆ ಭೈರತಿ ಬಸವರಾಜುಗೂ ಮತ್ತೆ ಈ ಜಗ್ಗುಗೂ ಇರುವಂತ ಸಂಬಂಧ ಏನು? ಪೊಲೀಸರಿಗೆ ಏನೇನು ಸಂಶಯಗಳಿದಾವೆ? ಯಾವ್ಯಾವ ಆಂಗಲ್ ನಲ್ಲಿ ಭೈರತಿ ಬಸವರಾಜು ಅವರನ್ನ ವಿಚಾರಣೆ ಮಾಡ್ತಾರೆ? ಸದ್ಯಕ್ಕೆ ತನಿಖೆಯ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಂಜಿತ್, ಈಗ ಮುಖ್ಯವಾಗಿ 5 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಭೈರತಿ ಬಸವರಾಜ್ ಅವರ ಹೆಸರು ಬರಲಿಕ್ಕೆ ಕಾರಣ ಆಗಿರುವಂತದ್ದು ಒಂದು ಎಫ್ಐಆರ್ ನಲ್ಲಿ ಅವರನ್ನ ಎಫ್ಐ ಆರೋಪಿ ಮಾಡಿರುವಂತದ್ದು. ಇನ್ನೊಂದು ಫೆಬ್ರವರಿ ತಿಂಗಳಿನಲ್ಲಿ ಈ ಬಿಕ್ಲು ಶಿವು ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಒಂದು ದೂರನ್ನ ಕೂಡ ನೀಡಿರ್ತಾರೆ. ಆ ದೂರಿನಲ್ಲಿ ಭೈರತಿ ಬಸವರಾಜ್ ಹಾಗೆ ಜಗ್ಗ ಮತ್ತೆ ಕಿರಣ್ ಈ 3 ಜನರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಜಾಗ ಒಂದರ ಗಲಾಟೆಯಲ್ಲಿ ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ರು ಎನ್ನುವಂತ ಒಂದು ದೂರಲ್ಲಿ ಮೆನ್ಷನ್ ಅನ್ನ ಕೂಡ ಮಾಡಿದ್ರು. ಅದಲ್ಲದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನ ನೀಡ್ತಾರೆ. ಸಿಸಿಟಿವಿ ದೃಶ್ಯಾವಳಿ ಸಮೇತ ನನ್ನನ್ನ ಹಿಂಬಾಲಿಸಿಕೊಂಡು ಬಂದು ನನ್ನ ಕೊಲೆಗೆ ಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ದೂರನ್ನ ಕೂಡ ನೀಡಿರ್ತಾರೆ. ಅಂದ್ರೆ ಇವೆಲ್ಲ ಆರೋಪಗಳು ಏನಿದಾವೆ, ಅದಾದ ನಂತರ ಈ ಕೇಸ್ನಲ್ಲಿ ಜಗ್ಗ ಹೆಸರು ಕೇಳಿಬರಿರುವಂತದ್ದು. ಈ ಜಗ್ಗ ಏನಿದಾನೆ ಈತ ಭೈರತಿ ಬಸವರಾಜ್ ಜೊತೆ ಅತ್ಯಾಪ್ತನಾಗಿದ್ದ, ಅವರ ಜೊತೆ ಗುರುತಿಸಿಕೊಂಡಿದ್ದ. ಅವರ ಜೊತೆ ರೀಸೆಂಟ್ ಆಗಿ ಅವರು ಕುಂಭಮೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಇರಬಹುದು, ಅವರ ಜೊತೆ ಸಾಕಷ್ಟು ಫೋಟೋದಲ್ಲಿ ಕಾಣಿಸಿಕೊಂಡಿದ್ದ. ಅವರ ಕೆಲವೊಂದಿಷ್ಟು ವಿಚಾರಗಳ ವ್ಯವಹಾರವನ್ನ ಆತನೇ ನಡೆಸ್ತಾ ಇದ್ದ ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಈ ಜಗ್ಗನ ಹೆಸರು ಬರ್ತಾ ಇದೆ. ಅದರಲ್ಲಿ ಆತನ ಬಾಮೈದ ಏನಿದಾನೆ ಈ ಕಿರಣ್ ಎನ್ನುವಂತ ಆರೋಪಿ ಇದಾನೆ ನೋಡಿ, ಈಗ ಅರೆಸ್ಟ್ ಆಗಿದ್ದಾನಲ್ಲ ಆತ, ಅವರೆಲ್ಲರೂ ಕೂಡ ಈಗ ಈ ಜಗ್ಗನ ಹೆಸರನ್ನ ಇನ್ನೂ ಹೇಳ್ತಾ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಲೀಡ್ಗಳು ಸಿಕ್ಕಿದ್ದಾವೆ. ಹೀಗಾಗಿ ಈ ಜಗ್ಗ ಮತ್ತೆ ಭೈರತಿ ಬಸವರಾಜ್ ನಡುವೆ ಇರುವಂತಹ ಸಂಬಂಧಗಳೇನಿದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಆಯಾಮಗಳನ್ನ ಕೂಡ, ಅಂದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಹಾಗೆ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಅಂದ್ರೆ ಇಬ್ಬರ ನಡುವೆ ಸಿಡಿಆರ್ ಕನೆಕ್ಷನ್ ಏನಾದ್ರೂ ಇದೆಯಾ, ಬಂಧಿತ ಆರೋಪಿಗಳ ಜೊತೆ ಏನಾದ್ರೂ ಕನೆಕ್ಷನ್ ಇದೆಯಾ, ಎಲ್ಲವನ್ನ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಪ್ರಮುಖವಾಗಿ ಹಿಂದೆ ನಡೆದಂತಹ ಒಂದು ಗಲಾಟೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿದಂತಹ ದೂರು ಏನಿದೆ, ಆ ದೂರಿನ ಆಧಾರದಲ್ಲಿ ಒಂದಿಷ್ಟು ಕ್ವಶನ್ ಅನ್ನ ಕೂಡ ಮಾಡ್ತಾರೆ. ಈಗ ಸದ್ಯ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳು ನೀಡಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರನ್ನ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಒಂದು ಕ್ವಶನ್ ಅನ್ನ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ. ಭೈರತಿ ಬಸವರಾಜ್ ಅವರು ಆಗಮಿಸುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಬಂದ ತಕ್ಷಣ ಅವರನ್ನ ವಿಚಾರಣೆ ಕೂಡ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.